ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಸವಾಲಾಗ್ತೀನಿ. ಇವರು ಅಧಿವೇಶನದ ಒಳಗೂ ಹೇಳ್ತಾರೆ, ಹೊರಗಡೆ ಹೇಳ್ತಾರೆ. ಸರ್ಕಾರ ಬಂದು 7 ತಿಂಗಳಾಯ್ತು. ನಮ್ಮ ಸರ್ಕಾರ ಅಂದಿನಿಂದ ಇಂದಿನವರೆಗೆ ಸರ್ಕಾರವನ್ನು ಬಿಜೆಪಿಯವರು ಅಸ್ಥಿರ ಮಾಡಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಯಿತು, ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ನಿಮ್ಮ ಮೇಲೆ ವಿಶ್ವಾಸ ಇಲ್ಲದೆ ಶಾಸಕರು ನಿಮ್ಮ ವಿರುದ್ಧ ಬಂಡೆತ್ತಿದ್ದಾರೆ. ಆದರೆ 2008ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಸರ್ಕಾರವನ್ನು ಅಸ್ಥಿರ ಮಾಡಬೇಕಂತೇಳಿ ದಿನನಿತ್ಯ ಪ್ರಚೋದನೆ ಮಾಡಿದರೆ ನೀವು ವಿನಾಕಾರಣ ಆರೋಪ ಮಾಡಿದ್ರಿ. ನಾವು ಶಾಸಕರುಗಳು ನಮ್ಮ ಎಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದು ಅದನ್ನು ಸರಿಪಡಿಸೋದಕ್ಕೋಸ್ಕರ ನಾವು ಬೇರೆ ಕಡೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಗೋವಾದಲ್ಲಿ ತಾಜ್ ಎಕ್ಸಾಟಿಕಾ ಹೋಟೆಲ್ಗೆ ರಾತ್ರಿ 10 ಗಂಟೆಗೆ ಬಂದು ನಮ್ಮನ್ನೆಲ್ಲ ಕುರಿತು ಸನ್ಮಾನ್ಯ ಯಡಿಯೂರಪ್ಪನ ವಿರುದ್ಧವಾಗಿ ತಾವು ನಿಲ್ಲಬೇಕಂತೇಳಿ ನಮಗೆ ಪ್ರಚೋದನೆ ಮಾಡ್ತಾರೆ. ನಾನು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ, ಕುಮಾರಸ್ವಾಮಿ ಅವರಿಗೆ, ನಿಮಗೆ ಗೋವಾ ತಾಜ್ ಎಕ್ಸಾಟಿಕಾ ಹೋಟೆಲ್ಗೆ ಬರೋಕ್ಕೆ ಹೇಳಿದ್ದು ಯಾರು? ನಾವಲ್ಲ. ನಮ್ಮ ಶಾಸಕರ ಸಮಸ್ಯೆಗಳಿದ್ದಾವೆ, ನಾವು ಬಗೆಹರಿಸ್ತೀವಿ. ನಮ್ಮ ಪಕ್ಷದ ಒಳ ವಿಚಾರ ಚರ್ಚೆ ಮಾಡ್ಕೊಂತೀವಿ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ನನಗೂ ಮಧ್ಯೆ ವಾಗ್ವಾದ ಆಯಿತು. ಕುಮಾರಸ್ವಾಮಿ ಅವರು ಅಲ್ಲೇ ವಾಸ್ತವ್ಯ ಮಾಡಿದ್ರು. ಅವ್ರ ಜೊತೆಗೆ 3-4 ಜನ ಅಲ್ಲಿ ಬಂದಿದ್ರು. ಅದಾದ ನಂತರ ನೆಕ್ಸ್ಟ್ ಡೇ ಮತ್ತೆ ಬೆಳಗ್ಗೆ ನನಗೂ ಕುಮಾರಸ್ವಾಮಿ ಮಾತಿನ ಚಕಮಕಿ ಆಯಿತು. ಆ ಸಂದರ್ಭದಲ್ಲಿ ಬಲ್ಡೋಟಾ ಮೈನಿಂಗ್ ಕಂಪ್ನಿ ಒಡೆಯ ಅವರಿಂದ ಹಣವನ್ನು ತೆಗೆದುಕೊಂಡು ಸರ್ಕಾರ ಅಸ್ಥಿರ ಮಾಡಕ್ಕೆ ಹೊರಟಿದ್ದು ನೀವು ಇವತ್ತು ವಿನಾಕಾರಣ ತಾವು ಮುಖ್ಯಮಂತ್ರಿ ಆಗಿದ್ದೀರಿ ಅಂತೇಳಿ ಬಿಜೆಪಿ ಮೇಲೆ ಯಡಿಯೂರಪ್ಪನವರು ಆರೋಪ ಮಾಡಕೊಟ್ಟಿದ್ರಿ. ನಿಮಗೆ ಗೌರವ ಇದ್ರಿ, ನಿಮಗೆ ಸವಾಲಾಗ್ತೀನಿ. ನೀವು ನನ್ನ ಸವಾಲು ಸ್ವೀಕಾರ ಮಾಡಿ ಗೋವಾ ತಾಜ್ ಎಕ್ಸಾಟಿಕಾ ಹೋಟೆಲ್ಗೆ ಯಾಕೆ ಬಂದಿದ್ರಿ, ಎಷ್ಟು ಹಣ ತಂದಿದ್ರಿ, ಅದು ಚರ್ಚೆ ಆಗಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ಧನ್ಯವಾದ.